ಧ್ವಂಸ ಮಾಡಕ್ಕೆ ಅವ್ರು ಯಾರು ಈ ತರ ಮಾಡ್ತಾ ಇದ್ದಾರೋ ಅವ್ರನ್ನ ಕ್ರಮ ತೆಗೆದುಕೊಂಡು ಕೇಸ್ ಹಾಕಿ ಅವ್ರನ್ನ ನಾವು ನಿಮ್ ಜೊತೆ ಇದ್ದೀವಿ. ನಾಚಿಕೆಗೇಡು ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಇಂಥ ಘಟನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ವೆರಿ ಸೇಫ್ ಸಿಟಿ ಅಂತ ಹೇಳ್ತೀವಿ, ಇದು ಕೂಡ ದೆಹಲಿ ಆಗ್ತಾ ಇದೆಯಾ? ಆದರೆ ದೆಹಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಕಳಕಳಿ. ಯಾಕಂತಂದರೆ ಬೆಂಗಳೂರಿನಲ್ಲಿ ಓಡಾಡುವಂಥ, ಅದು ನನ್ನ ಅಕ್ಕ ತಂಗಿರಿರ್ಬೋದು ಮತ್ತು ಸಹೋದರಿ ಯಾರೇ ಇರ್ಬೋದು ಕೂಡ, ಅಂಥವ್ರು ಬಹಳ ಸ್ವತಂತ್ರವಾಗಿ ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ಬೇಕಾಗತ್ತೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರು ಕೂಡ ದೆಹಲಿ ಆಗ್ತಾ ಇದೆ ಅನ್ನೋಂಥ ಒಂದು ಆತಂಕ, ಭಯ ಕಾಡ್ತಾ ಇದೆ. ಸೊ ತಂಗಿಯರನ್ನು ಬಿಡಲ್ಲ, ಸಣ್ಣ ಮಕ್ಕಳು 5 ವರ್ಷದ ಮಕ್ಕಳನ್ನು ಕೂಡ ಬಿಡೋದಿಲ್ಲ, ತಮ್ಮ ತಾಯಿಯನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ ಅನ್ನೋಂಥ ಒಂದು ಕಾಮುಕರ ಒಂದು ನಗರ ಆಗಬಾರದು ಬೆಂಗಳೂರಿನಲ್ಲಿ. ಸೊ ಮೊನ್ನೆ ನಡೆದಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಇವತ್ತು ಇಡೀ ವಿಧಾನಸಭೆ, ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಸೊ ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ನಾಚಿಕೆಗೇಡು ಘಟನೆ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಪಕ್ಷಾತೀತವಾಗಿ ದೊಡ್ಡ ಚರ್ಚೆ ಆಗ್ತಾ ಇದೆ. ವಿಧಾನಸಭೆಗೆ ತರೋಣ. ಒಂದು ಆರೋಪಿನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ತಾವು ಹೇಳೋದಕ್ಕೆ ನಾನು ಒಪ್ಕೊಳ್ತಾ ಇದ್ದೆ. ಆ ಪೊಲೀಸ್ ಇನ್ಸ್ಪೆಕ್ಟ್ರು ಯಾವಾಗ ಕೇಸು ಬುಕ್ ಮಾಡಿದಾಗ ಅದರಲ್ಲಿ 376 ಕೇಸು ಬುಕ್ ಮಾಡಬೇಕಾಗಿ ಅವರ ಆರೋಪದಲ್ಲಿ ಓರಲ್ ಸೆಕ್ಸ್ ಆಗಿದೆ, FIR ಸಮೇತ ಇದೆ ತಾವು. ಆದರೆ 376 ಬುಕ್ ಮಾಡೋದಕ್ಕೋಸ್ಕರವಾಗಿ ಇವರೇನು ಮಾಡ್ತಾರೆ, ಆ ವಿದ್ಯಾರ್ಥಿನಿ ಕಮಿಷನರ್ ಹತ್ರ ಹೋಗ್ತಾರೆ, ರಕ್ಷಣೆಗಾಗಿ ಹೋಗ್ತಾರೆ. ಅವ್ರ ಕಂಪ್ಲೇಂಟ್ ನನಗೆ ಇದೊಂದಲ್ಲ, ರಕ್ಷಣೆ ಕೊಡಿ ಅಂತ ಹೇಳ್ತಾರೆ. ಕಮಿಷನರ್ ನೋಡಿದ ಕೂಡಲೇ ಅದು ಅವರು ವಿಚಾರಣೆ ಮಾಡ್ತಾರೆ. ವಿಚಾರ ಮಾಡಿದಾಗ ಅವ್ರ ಗಮನಕ್ಕೆ ಬರ್ತದೆ ಏನು ಅಂತ ಹೇಳ್ಬಿಟ್ರೆ, ಇದರಲ್ಲಿ ಸರಿಯಾದ ಸೆಕ್ಷನ್ಸು ಅಳವಡಿಸಿಲ್ಲ, ಬುಕ್ ಮಾಡಲಿಲ್ಲ. ಇಮಿಡಿಯೇಟ್ ಆಗಿ ACP ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಹೇಳ್ತಾರೆ ಮತ್ತು DCP ಅವ್ರಿಗೆ ಹೇಳ್ತಾರೆ. ಅವ್ರು ಹೋಗಿ ವಿಚಾರಣೆ ಮಾಡಿದಾಗ ಈ ಆರೋಪ ಏನಾಗಿದೆ ಅಂತ ಹೇಳ್ಬಿಟ್ರೆ ಕರೆಕ್ಟ್ ಆಗ್ತದೆ. 2 ಒಳ್ಳೆ ಕರೆಕ್ಟ್ ಆಗಿರೋ ಸೆಕ್ಷನ್ಸನ್ನು ಬಿಟ್ಟಿರ್ತಾರೆ. ಆ ಸೆಕ್ಷನ್ಸು ನಿರ್ಭಯಾ ಕೇಸಿನಲ್ಲಿ ಆ ಟೈಮಲ್ಲಿ, ಈಗ ಮೊನ್ನೆ ಅದು ಅಮೆಂಡ್ಮೆಂಟ್ ಆಗಿರೋ ಬಂದ ಸೆಕ್ಷನು, ಅದರ ಪ್ರಕಾರ ಅದು ಸಂಪೂರ್ಣವಾಗಿ ಕಠಿಣ ಶಿಕ್ಷೆ ಕೊಡ್ಬೋದು. ಈ ಒಂದು ಇದನ್ನು ಮಾಡ್ಬೋದಾಯ್ತು. ಅವ್ರು ತಪ್ಪು ಮಾಡಿದ್ದಾರೆ. ಕೂಡಲೇ ನೆನ್ನೆನೂ ಸಮೇತ ನಾನು 2-3 ಸತಿ ಕಮಿಷನರ್ಗೆ ಮಾತಾಡ್ತಾರೆ, ಸಂಪರ್ಕದಲ್ಲಿದ್ದೆ. ಕಠಿಣ ಶಿಕ್ಷೆ ತಗೊಂಡು ಯಾರೇ ಆಗಲಿ, ಅವರು ಯಾವುದೇ ಇರಲಿ, ನಾವು ಯಾವುದೇ ವಿಚಾರದಲ್ಲಿ ಸರ್ಕಾರ ಆಗಲಿ, ಗೃಹಮಂತ್ರಿಯಾಗಿ ನಾನಾಗಿ ಯಾವುದೇ ಒಂದು ಒತ್ತಡಕ್ಕೂ ಸಮೇತ ಯಾರು ನನಗೆ ಒತ್ತಡಕ್ಕೂ ಸಮೇತ ತರಲಿಲ್ಲ. ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ಓಪನ್ ಅವರು ಹೇಳಿದ ಕ್ಲಾಸು, ಹೇಳಿದ ಸೆಕ್ಷನು ನಿಜವಾಗಿ ಅವ್ರ ಮೇಲೆ ಹಾಕ್ಬೋದು. ಆದರೆ ಕಾನೂನು ಚೌಕಟ್ಟಿದೆ. ನಮಗೇನಾಗಿದೆ ಅಂತ ಹೇಳ್ಬಿಟ್ರೆ, ಈಗ ನಾವು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಆ ಎನ್ಕ್ವೈರಿಯಲ್ಲಿ ನಿಜವಾಗಿ ಈ ಸೆಕ್ಷನ್ ಹಾಕ್ಬೋದಾದರೆ ನಾವು ಅವರ ಮೇಲೆ ಸೆಕ್ಷನ್ ಹಾಕ್ತೀವಿ. ನಾವು ಅವ್ರನ್ನ ಬಿಡೋದಿಲ್ಲ. ಯಾಕಂದ್ರೆ ಹೇಳ್ಬಿಟ್ರೆ ಇದು ಬರೀ ಇಡೀ ನಮ್ಮ ಸಮಾಜದ ವಿಚಾರ. ಇಂಥ ವಿಚಾರದಲ್ಲಿ ಯಾವುದೇ ಆಫೀಸರ್ಗಳು ಯೂನಿಫಾರ್ಮ್ ಹಾಕ್ಬಿಟ್ಟು ಈ ಥರ ತಪ್ಪು ಮಾಡಬಾರ್ದು. ಅವರ ಮೇಲೆ ನಾವು ಕಠಿಣ ಶಿಕ್ಷೆ ಕೊಡ್ತೀವಿ. ಅವರಿಗೆ ಶಿಕ್ಷೆ ಕೊಡದೆ ನಾವು ಬಿಡೋದಿಲ್ಲ. ಈ ಒಂದು ವಿಚಾರ ತಮಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳ್ಬಿಟ್ರೆ, ಆ 4 ಜನ 5 ಜನ ಯಾರಿದ್ದಾರೆ, ಇನ್ನು ಆದಷ್ಟು ಬೇಗನೆ ಅವ್ರನ್ನ ಬಂಧಿಸ್ತೀವಿ. ನಮಗೆ ಎಲ್ಲ ಇದ್ದಿದೆ. ಆ ವಿಚಾರದಲ್ಲಿ ಸಮೇತ ಯಾವುದೇ ಸಂಶಯ ಬೇಕಾಗಿಲ್ಲ. ಇನ್ನೊಂದು, ಮೊನ್ನೆ ಮೇಲ್ಮನೆಯಲ್ಲಿ ಒಳ್ಳೆ ಒಂದು ಡಿಸ್ಕಷನ್ ಆಯಿತು, ಈ ಅಟ್ರಾಸಿಟೀಸ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಚೈಲ್ಡ್. ಅದರಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಏನಂತ ಹೇಳ್ಬಿಟ್ರೆ, ಒಂದು ಸಮಿತಿ ಮಾಡಬೇಕು. ಅದರಲ್ಲಿ MLAಗಳು ಮತ್ತು MLCಗಳು ಇರಬೇಕು ಮತ್ತು NGOs ಇರಬೇಕು. ಯಾವುದಾದ್ರು ತಜ್ಞರನ್ನ ಚೇರ್ಮನ್ ಮಾಡಿ 3 ತಿಂಗಳ ಒಳಗಡೆ ಒಂದು ಯಾವ ರೀತಿಯಲ್ಲಿ, ಯಾಕಂದ್ರೆ ಹೇಳ್ಬಿಟ್ರೆ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಯಾವ ರೀತಿಯಲ್ಲಿ ಆಕ್ಷನ್ ತಗೋಬಹುದು, ಈ ವಿಚಾರ ಎಲ್ಲ ಒಂದು ಸಮಗ್ರವಾಗಿ ಚರ್ಚೆ ಮಾಡಿಬಿಟ್ಟು ನಾವು ಈ ಸದನದಲ್ಲಿ ಮತ್ತು ಆ ಸದನದಲ್ಲಿ ಅದಕ್ಕೆ ನಮಗೆ ಇರುವ ಏನು ಕಾನೂನಿದೆ ಅದಕ್ಕೆ ಬದಲಾವಣೆ ಮಾಡಬಹುದಾದ್ರೆ ಅದು ಸಮೇತ ತರಬೇಕಾಗ್ತದೆ. ನಾವು ಈ ವಿಚಾರದಲ್ಲಿ ನೀವು ಯಾವುದೇ ರಾಜಕೀಯ ಬೇಕಾಗಿಲ್ಲ. ರಮೇಶ್ ಕುಮಾರ್ ಅವರು ಹೇಳೋದು ನಮ್ಮ ವಿಚಾರ, ಇದರಲ್ಲಿ ಯಾವುದೇ ಕ್ಯಾಸ್ಟ್ ಇಲ್ಲ, ಯಾವುದೇ ಕ್ಯಾಸ್ಟ್ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ ನಾನು, ಇಂಥ ವಿಚಾರದಲ್ಲಿ ನಾವು ರಾಜಕೀಯವನ್ನು ಬದಿಗಿಟ್ಟು ಇಂಥವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡದೇ ಇದ್ದರೆ ಬಹುಶಃ ಮುಂದಿನ ದಿನದಲ್ಲಿ ನಮಗೆ ಅದನ್ನು ಮಾಡ್ತೀವಿ. ತಕ್ಷಣ ಅಂತ ಹೇಳಿದ್ರೆ, ಒಂದು ಪಾಪೇನಾದ್ರು ತಾವು ಅಡ್ವೊಕೇಟ್, ತಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳ್ಬಿಟ್ರೆ, ಇಲ್ಲಿ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ. ನೀವು ನೀವೇನಾದರೂ ಕಾನೂನು, ನಾನು ಹೇಳ್ತಾ ಇರೋದು ನೀವೇ ನಿಮ್ಮ ಕೇಳಿಕೆ ಒಂದು ನಿಮಿಷ ನೀವು ಹೇಳೋದಕ್ಕಿಂತ ಬೇಗನೆ ಅದರಲ್ಲಿ ಒಂದು ತೀರ್ಪು ಇದು ಮಾಡಿಬಿಟ್ಟು ಯಾವ ಸೆಕ್ಷನಲ್ಲಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗ್ತದೆ ಆ ಎಲ್ಲ ಸೆಕ್ಷನ್ಗಳು ಹಾಕ್ಬಿಟ್ಟು ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸುರೇಶ್ ಕುಮಾರ್ ಅವರಿಗೆ ಒಂದು ಹೇಳ್ತಾ ಇದ್ದೆ. ನಾನು ಯಾಕೆ ಅಂತ ಹೇಳ್ಬಿಟ್ರೆ, ನನಗೂ ನೋವಿದೆ. ಯಾಕಂದ್ರೆ ಬಿಟ್ಟರೆ ನಿಮಗೆ ಎಷ್ಟು ನೋವಿದೆ ಅದಕ್ಕಿಂತ ಜಾಸ್ತಿ ನನಗೆ ನೋವಿದೆ. ನಾವು
ಇವತ್ತು ತಾವು ಆ ಪತ್ರಿಕೆಯಲ್ಲಿ ಹೇಳಿದಾರೆ. ನಿನ್ನೆ ನನಗೊಬ್ಬರು ಕರೆಸ್ಪಾಂಡೆಂಟ್ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಫೆಜರ್ಟೋನ್ ಇನ್ಸ್ಪೆಕ್ಟರ್ ರಫೀಕ್ ಅನ್ನುವಂಥವರು ಈ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರ. ಇವತ್ತು ಅಲ್ಲೊಂದು ಪ್ರತಿಭಟನೆ ನಡೆಯುತ್ತೆ, ಒಂದಷ್ಟು ಜನ ಕಾರ್ಯಕರ್ತರು ಯಾರ್ಯಾರು ಗೊತ್ತಿಲ್ಲ ಅವ್ರು ಬಂದು ಪ್ರತಿಭಟನೆ ಮಾಡ್ತಾರೆ, ಇವರೊಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿ, ಇವರನ್ನು ವರ್ಗಾವಣೆ ಮಾಡಬಾರ್ದು ಅಂತ ಮಾತಾಡ್ತಾರೆ. ಹಾಗಾದ್ರೆ ಒಬ್ಬ ನೊಂದ ಯುವತಿಯ ಒಂದು ದೂರನ್ನ ದಾಖಲಿಸಿಕೊಳ್ಳಲಿಕ್ಕೆ ಇನ್ಸ್ಪೆಕ್ಟರ್ಗೆ ಏನಾಗಿತ್ತು? ಯಾರು ಅವರನ್ನ ಕೈ ಕಟ್ಟಿ ಹಾಕಿದ್ದು? ಆತ ಒಬ್ಬ ರಾಜಕಾರಣಿ ಮಗ ಅನ್ನೋ ಕಾರಣಕ್ಕ, ಅಥವಾ ಅಲ್ಲಿ ಬಲಾಢ್ಯರು ಇವರು ಯಾವುದೇ ಕಾರಣಕ್ಕೂ ನಾನು ಏನಾದರೂ ಕ್ರಮ ಕೈಗೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋಂಥ ಭಯನ? ಸೊ ಆ ವ್ಯಕ್ತಿ ಮೇಲೆ ಯಾಕೆ FIR ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಇವತ್ತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ರಮೇಶ್ ಕುಮಾರ್ ಇಂಥ ಒಂದು ಏನು ದುಷ್ಟಶಕ್ತಿಗಳಿದ್ದಾವೆ ಇಂಥವರನ್ನ ಬಗ್ಗು ಬಡಿಬೇಕು, ಮತ್ತು ಯಾರು ಆರೋಪಿಗಳಿದ್ದಾರೆ ರೇಪಿಸ್ಟ್ಗಳಿದೆ ಅವ್ರನ್ನ ಗುಂಡಿಕ್ಕಿ ಸಾಯಿಸಬೇಕು, ಇಲ್ಲದೆ ಹೋದರೆ ಯಾರಿಗೂ ಕೂಡ ಭಯ ಬರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆ ಆಕ್ರೋಶದ ಮಾತು ರಮೇಶ್ ಕುಮಾರ್ ಒಂದು ಬಂತು ವಿಧಾನಸಭೆಯಲ್ಲಿ. ದೇಶಪಾಂಡೆ ಅವರು ಒಂದು ನಿಮಿಷ ಹೇಳೋ ಅರ್ಥ ಏನಂದ್ರೆ, ಇಟ್ಸ್ ಎ ಹೀನಸ್ ಕ್ರೈಮ್ ದಟ್ ಐವ ಮಾಡಿರೋದು. ಅವನ ಮೇಲೆ ಬರೀ ಸಸ್ಪೆಂಡ್ ಮಾಡೋದಲ್ಲ, ಅವನ ಮೇಲೆ FIR ಡ್ರಾ ಮಾಡಿ he should have been sent to judicial custody. ಯಾರು ಮಾಡ್ಬೇಕು? ಸರ್ಕಾರ ಏನ್ ಅವನ ಮುಲಾಜ್ ಏನ್ ಅವನ ಸಹಾಯದಿಂದ ಸರ್ಕಾರ ನಿಂತಿದ್ಯಾ? ನಾನು ಅದನ್ನೇ ಕೇಳ್ತಾ ಇರೋದು. ಮೇಲೆ ಈ ರೀತಿ ಒಂದು ಕಠಿಣವಾದಂತ ಕ್ರಮವನ್ನ ಸರ್ಕಾರ ತಗೊಂಡ್ರೆ ಬಹಳ ಲೈಟ್ ಆಗಿ ತೆಗೆದುಕೊಳ್ತಾರೆ ಅಧಿಕಾರಿಗಳು. ಬಂದೋಬಸ್ತ್ ಮಾಡ್ಲಿ ಇದನ್ನ. ದೇಶಪಾಂಡೆ ಅವರು ಒಂದು ನಿಮಿಷ ಹೇಳೋ ಅರ್ಥ ಏನಂದ್ರೆ, ಇಟ್ಸ್ ಎ ಹೀನಸ್ ಕ್ರೈಮ್ ದಟ್ ಐವ ಮಾಡಿರೋದು. ಅವನ ಮೇಲೆ ಬರೀ ಸಸ್ಪೆಂಡ್ ಮಾಡೋದಲ್ಲ, ಅವನ ಮೇಲೆ FIR ಡ್ರಾ ಮಾಡಿ he should have been sent to judicial custody. ಯಾರು ಮಾಡ್ಬೇಕು? ಸರ್ಕಾರ ಏನ್ ಅವನ ಮುಲಾಜ್ ಏನ್ ಅವನ ಸಹಾಯದಿಂದ ಸರ್ಕಾರ ನಿಂತಿದೆ. ಸೊ ಇದೇ ಸಂದರ್ಭದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಕೂಡ ಅಂದರೆ ಗೃಹ ಸಚಿವರ ವೈಫಲ್ಯದ ಬಗ್ಗೆ ಜೊತೆಗೆ ಯಾವ ರೀತಿಯಾಗಿ SI ಈ ಪ್ರಕರಣದಲ್ಲಿ ನಡೆದುಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಗೃಹ ಸಚಿವರ ಒಂದು ವರ್ತನೆ ಬಗ್ಗೆ ಜಗದೀಶ್ ಶೆಟ್ಟರ್ ಸದನದಲ್ಲಿ ಹೇಳಿದ್ದೆನು. ಬೆಂಗಳೂರಿಗೆ ಒಂದು ಇಂಟರ್ನ್ಯಾಷನಲ್ ಒಂದು ಸಿಟಿ ಅನ್ನುವಂಥ ಒಂದು ಹೆಸರಿದೆ, ಮತ್ತು ಈ ರೀತಿ ಘಟನೆಗಳು ರಿಪೀಟೆಡ್ಲಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗೃಹ ಇಲಾಖೆ ಒಂದು ಬಿಗಿಯಾದಂಥ ಒಂದು ನೀತಿಯನ್ನು, ಬಿಗಿಯಾದಂಥ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾಗ ನಮ್ಮ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಇದ್ರ ಬಗ್ಗೆ ತೀವ್ರವಾದಂಥ ಕ್ರಮವನ್ನು ಕೈಗೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತೇನು ಇದು ಘಟನೆ ನಡೀತಾ ಇದಲ್ಲ, ಇದರಿಂದ ಏನಾಗಿದೆ ಅಂದರೆ ಪಬ್ಲಿಕ್ ಒಳಗೆ ಸಾರ್ವಜನಿಕರಲ್ಲಿ ಒಂದು ಭಯದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಮಹಿಳೆಯರು ಇವತ್ತು ಏನಾಗಿದೆ ಅಂದರೆ, ಇವತ್ತು ಎಲ್ಲಿ ಹೊರಗೆ ಹೋಗಲಾರದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವ ಕಡೆ ಹೊರಗೆ ಹೋದ್ರೆ, ಯಾವ ಗಾಡೀಲಿ ಹೋದ್ರೆ ಏನಾಗ್ತದೆ. ಮತ್ತೊಂದು ಈ ರೀತಿ ದೆಹಲಿಯಲ್ಲಿ ಘಟನೆ ನಡೀತು. ದೆಹಲಿಯಲ್ಲಿ ಘಟನೆ ನಡೆದು ಇಡೀ ರಾಷ್ಟ್ರದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ಹಿಂದೆ ಇಲ್ಲಿ ಇದೇ ಸದನದಲ್ಲಿ ಬೇರೆ ಬೇರೆ ಏನು ಘಟನೆ ನಡೆದ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಹೀಗಾಗಿ ಇವತ್ತು ಇಡೀ ಒಂದು ಜನರ ಒಂದು ಆತ್ಮಸ್ಥೈರ್ಯ ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ, ಮತ್ತು ಈ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಈ ರೀತಿಯಾದಂಥ ಘಟನೆ ನಡೆದಾಗ, ದೌರ್ಜನ್ಯ ಆದಾಗ ಇವತ್ತು ಮಹಿಳೆಯರು ಏನೋ ಒಂದು ಹೆದರಿಕೆಯಿಂದ ಓಡಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವರಿಗೆ ಒಂದು ಸ್ಥೈರ್ಯ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೊರಗು. ನೋಡಿ, ಅವರು ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ತಕ್ಷಣವೇ ಕಂಪ್ಲೇಂಟ್ ತೆಗೆದುಕೊಳ್ಳೋದಿಲ್ಲ ಆ ಇನ್ಸ್ಪೆಕ್ಟರ್, ಡಿಲೇ ಮಾಡ್ತಾರೆ. ಆಮೇಲೆ ಕಂಪ್ಲೇಂಟ್ ತೆಗೆದುಕೊಂಡ್ರು ಆ ಹೇಳಿಕೆಗಳನ್ನು ಸಹಿತ ತಿರುಚಿ ಹಾಕಿ, ನೀವೇ ಹೇಳಿದ್ರು ನಿಮ್ಮ ಸ್ಟೇಟ್ಮೆಂಟಲ್ಲಿ 2 ಸೆಕ್ಷನ್ಗಳನ್ನು ಕಲಂ 376, 364A ಇನ್ನು ಆ್ಯಡ್ ಮಾಡಬೇಕಾಗಿತ್ತು. ಅದನ್ನ ಆ್ಯಡ್ ಮಾಡಲಿಲ್ಲ. ಅಕಸ್ಮಾತ್ ಅವರು ಇನ್ಸಿಸ್ಟ್ ಮಾಡದೇ ಇದ್ರೆ, ಪಬ್ಲಿಕ್ ಆಗಿ ಹೊರಗೆ ಬರದೇ ಇದ್ರೆ ಈ ಕೇಸನ್ನು ಮುಚ್ಚಾಕುವಂಥದ್ದು ನಡೀತಾ ಇತ್ತು. ಈ ಪ್ರಕರಣ ಹೊರಗೆ ಬರ್ತಾ ಇರಲಿಲ್ಲ. ಎಲ್ಲಿವರೆಗೆ ಅಂದ್ರೆ ನನಗಿರುವಂಥ ಮಾಹಿತಿ, ಎಷ್ಟೋ ಕಡೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ನಗರ ಇರ್ಬೋದು, ಪಟ್ಟಣ ಇರ್ಬೋದು, ರೂರಲ್ ಪ್ರದೇಶ ಇರ್ಬೋದು, ಎಲ್ಲ ಕಡೆ ಇಂಥ ಘಟನೆ ನಡೆದಾಗ ನಮ್ಮ ಪೊಲೀಸ್ ಇಲಾಖೆ, ಆ ಒಂದು ಪೊಲೀಸ್ ಸ್ಟೇಷನ್ದವರು ಇಂಥ ಘಟನೆಗಳನ್ನ ಆದಷ್ಟು ಮರೆ ಮಾಚುವಂಥದ್ದು, ಅದು ರೆಕಾರ್ಡ್ ಆಗದ ರೀತಿಯಲ್ಲಿ, FIR ಫೈಲ್ ಆಗದ ರೀತಿಯಲ್ಲಿ ನೋಡ್ಕೊಂತಾರೆ. ಯಾಕಂದ್ರೆ ಕ್ರೈಮ್ ರೇಟ್ ಜಾಸ್ತಿ ಆಗಬಾರ್ದು. ಅಲ್ಲಿ ಒಂದ್ಸಲ FIR ಫೈಲ್ ಆತಂದ್ರೆ ಆ ಕ್ರೈಮ್ ರೇಟ್ ಚಾಲು ಆಗ್ತದೆ. ಆ ದೃಷ್ಟಿಯಿಂದ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಇದು ಅವರು ಕಂಪ್ಲೇಂಟ್ ಇದ್ದಂಥವ್ರು, ಅವ್ರ ಸಂಬಂಧಿಕರು. ಸೊ ಇದೇ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ ಕೂಡ ಪ್ರಸ್ತಾಪ ಮಾಡಿದ್ರು ವಿಧಾನಸಭೆಯಲ್ಲಿ. ಈ ವಿಷಯ ಬಗ್ಗೆ ಇನ್ನೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಈ ಚರ್ಚೆ ಮಧ್ಯೆ ಸುರೇಶ್ ಕುಮಾರ್ ಹೇಳಿದ್ದೇನು, ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ ಅಲ್ಲೆಲ್ಲ ಸನ್ಮಾನ್ಯ ಗೃಹ ಸಚಿವರು ಹೇಳ್ತಾರೆ, ನನ್ನ ಕ್ಷೇತ್ರದಲ್ಲಿ ಇಷ್ಟು ಅಪರಾಧಗಳಾಗ್ತಾ ಇದೆಯಾ, ಇಷ್ಟು ಚೈನ್ ಸ್ಟ್ಯಾಚಿಂಗ್ ಆಗ್ತಾ ಇದೆ, ನನ್ಗೆ ಗೊತ್ತೇ ಇಲ್ಲ. ನಾನು ತಕ್ಷಣ ತಪ್ಪು ಮಾಹಿತಿ ನಾನು ಒಪ್ಪುದಿಲ್ಲ. ಈಗ ತಪ್ಪು ಮಾಹಿತಿ
ಆಮೇಲೆ ಮಾತಾಡಿ ಅಲ್ಲಲ್ಲ. ಆಮೇಲೆ ಮಾತಾಡಿ ನನಗೆ ಒಂದು ಅವಕಾಶ ಕೊಡಿ. ಆಮೇಲೆ ಮಾತಾಡಿ ಅಲ್ಲಲ್ಲ, ನೀವು ಮಾತಾಡಿ. ಆಮೇಲೆ ಮಾತಾಡಿ ನಿಮ್ಗೆ ಫುಲ್ ಹಾಕಿದೆ ನಿಮ್ಗೆ full ಹಾಕಿದೆ. ಅಲ್ಲಲ್ಲ, ಅಧ್ಯಕ್ಷರೇ, ಮಾತಾಡ್ರಿ ಆಮೇಲೆ. ಅವರು ನಾನೊಂದು ಕ್ಲಾರಿಫಿಕೇಶನ್ ಕೊಟ್ಟೆ ನಂತರ ಮಾತಾಡ್ಬೇಕಾದ್ರೆ ಇಲ್ಲ ನಾನು ಸುರೇಶ್ ಕುಮಾರ್ ಅವರೇ ಇವತ್ತು ಬಂದಿರೋದು ಉಲ್ಲೇಖ ಮಾಡ್ತಾ ಇದ್ದೀನಿ. ಸುರೇಶ್ ಕುಮಾರ್ ಅವರೇ ಅವ್ರು ಹೇಳಿದ್ದಾರೆ ನೀವೇ ಅವ್ರು ಹೇಳಿದ್ದಾರೆ ಉದ್ಯೋಗ ಆಗ್ತೀರಿ. ನಿಮಗೆ ರಾಜಕೀಯ ಮಾಡ್ಬೇಕಾದ್ರೆ ಮಾಡಿ ಪರವಾಗಿಲ್ಲ. ಈಗ ಅದರ್ಥ ಮಾಡ್ಕೊಂಡು ಆಯ್ತು ಈಗ ಒಂದ್ ನಿಮಿಷ ಸುರೇಶ್ ಕುಮಾರ್ ಅವರೇ ನಾನೊಬ್ಬ ಇಲ್ಲಿ ನೋಡಿ, ಗೃಹಮಂತ್ರಿ, ದಯವಿಟ್ಟು 11ನೇ ತಾರೀಕು ನಡೆದ ಘಟನೆ ಹೌದು. ಪೊಲೀಸ್ ರಿಪೋರ್ಟ್ ಆಗುತ್ತೆ 13ನೇ ತಾರೀಕು. ಆಮೇಲೆ ಮೇಲಧಿಕಾರಿಗಳೇ ಅದೇ ಇದ್ದವ್ರಲ್ವಾ ಈಗಲೂ ಲಾಯರೇ. ಈಗ ಇಲ್ಲಿ ಲಾಯರ್ ಕೆಲಸ ಮಾಡ್ತಾವ್ರೆ ಅಷ್ಟೇ, ಅಲ್ಲಿ ಕೋರ್ಟ್ನಲ್ಲಿ ಏನ್ ಮಾಡ್ತಾ ಇಲ್ಲ. ಇಲ್ಲಿ ಲಾಯರ್ ಕೆಲಸ ಪುಸ್ತಕ ತಗೊಬಂದು ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ತಗೊಬಂದು ಹೇಳ್ತಾ ಇದ್ದಾರೆ. ಈಗ ಅವರು ಬಹಳ ಉತ್ತರನ ಕೊಟ್ಟಿದ್ದಾರೆ, ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಸರ್ಕಾರದಿಂದ ಎಲ್ಲೂ ಕೂಡ ಲೋಪ ಆಗಿಲ್ಲ. ಸರ್ಕಾರ ಕೂಡ್ಲೇನೆ, ಯಾಕಂದ್ರೆ ಅದು 11ನೇ ತಾರೀಕು, ಅದು ರಾತ್ರಿ 12 ಗಂಟೆ 15 ನಿಮಿಷದಲ್ಲಿ ಆಗಿರೋದು ಘಟನೆ. ಆ ಘಟನೆನ ಯಾರು ಕೂಡ ಅದನ್ನು ಖಂಡಿಸಲೇಬೇಕು. ಅದರಲ್ಲಿ ಯಾರ್ಯಾರು ಆ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೇಬೇಕು. ಅವರು ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಬೇರೆಯವರಿಗೆ ನಂಬಿಕೆ ವಿಶ್ವಾಸ ಬರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ನಡ್ಕೋಬೇಕಾಗ್ತದೆ. ಪೊಲೀಸ್ ಇಲಾಖೆ ನಡ್ಕೋಬೇಕಾಗ್ತದೆ. ಪೊಲೀಸ್ ಇಲಾಖೆ ತಪ್ಪು ಮಾಡಿದ್ರು ಕೂಡ ತಪ್ಪೇ, ನಾವು ತಪ್ಪು ಮಾಡಿದ್ರು ಕೂಡ ತಪ್ಪೇ. ಬಟ್ ಇಲ್ಲಿ 11ನೇ ತಾರೀಕು 12 ಗಂಟೆ 15 ನಿಮಿಷಕ್ಕೆ ಆಗಿದೆ ಘಟನೆ ಅಂತೇಳಿ ಇದೆ. 12ನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಹೋಗಿ 13ನೇ ತಾರೀಕು ಕಂಪ್ಲೇಂಟ್ ಕೊಡೋದು. ಕೂಡ್ಲೇನೆ ಅವನು ಯಾರು ಮೊದಲನೇ ಆರೋಪಿ ಯಾರಿದ್ದಾರೆ, ನಾಸೀರ್ ಐದರ್ ಅಲ್ಲಿ, ಅವನು ಕೂಡಲೇ ಅರೆಸ್ಟ್ ಮಾಡಿದ್ದಾರೆ. ಕಾರನ್ನ ಜಪ್ತ್ ಮಾಡ್ಕೊಂಡಿದ್ದಾರೆ, ಸೀಜ್ ಮಾಡಿದ್ದಾರೆ. ಮತ್ತೆ ಉಳಿದವರಿಗೆ ತಲಾಶ್ ಮಾಡ್ತಾ ಇದ್ದಾರೆ. ಅವ್ರ ಪತ್ತೆ ಹಚ್ಚಲಿಕ್ಕೆ 4 ತಂಡಗಳನ್ನು ಮಾಡಿ ಅವ್ರನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡಲೇ ಅವ್ರನ್ನ ಹಿಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ ಪೊಲೀಸ್ನವರು. ಮತ್ತೆ ಇಲ್ಲಿ ಇನ್ಸ್ಪೆಕ್ಟರು ಆ ಕಂಪ್ಲೇಂಟ್ ಕೊಟ್ಟಾಗ 376, 364A ಆ ಎರಡೂ ಸೆಕ್ಷನ್ಗಳನ್ನ, ಅದೇನ 364A 354A ನಿಮ್ ಪ್ರಕಾರ 354A 364A 376 IPC ಇವನ್ನ ಮಾಡಿಲ್ಲ ಅಂತಕ್ಕಂಥದ್ದನ್ನ ಹಿರಿಯ ಅಧಿಕಾರಿಗಳು ಮಾಡಿ ಮತ್ತೆ FIR ನ ಕೋರ್ಟ್ಗೆ ಮತ್ತೆ ಹಾಕಿದ್ದಾರೆ. ಅಡಿಷನಲ್ FIR ಹಾಕಿದ್ದಾರೆ. ಇಟ್ ಈಸ್ ದೇರ್, ಈಗ ತಗೊಂಡಿದ್ದಾರೆ. ಮತ್ತೆ ಅವನಿಗೆ ಯಾರೋ ನೆಗ್ಲಿಜೆನ್ಸ್, ಅವನ್ನ ಯಾರೋ ಅಧಿಕಾರಿ ಮೇಲೆ ಸರಿಯಾಗಿ ಮಾಡ್ಕೊಂಡು FIR ಮಾಡಿ. ಎಸ್, ನಾವು ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ. ಆದರೆ ಕಾಂಗ್ರೆಸ್ನ ಹಿರಿಯ ಶಾಸಕ ರಮೇಶ್ ಕುಮಾರ್, ಈ ರೀತಿಯ ಕಾಮುಕತನದ ರೋಗ ಏನು ಅಂಟ್ಕೊಂಡಿದೆ ಸಮಾಜದಲ್ಲಿ. ಅನೇಕ ಜನರು ಇವತ್ತು ಸಣ್ಣ ಸಣ್ಣ ಮಕ್ಕಳ ಮೇಲೆ, ಮುಗ್ಧ ಮಕ್ಕಳ 5 ವರ್ಷ 3 ವರ್ಷ 6 ವರ್ಷ 12 ವರ್ಷದ ಈ ರೀತಿಯಾದಂಥ ಮಕ್ಕಳ ಮೇಲೆ, ಒಂದು ಯುವತಿಯರ ಮೇಲೆ ಅತ್ಯಾಚಾರ ನಡೆಸುವಂಥ ಒಂದು ಪ್ರಕರಣ ಹೆಚ್ಚಾಗ್ತಾ ಇದೆ. ಹಾಗಾದರೆ ಕಾನೂನಿನ ಭಯ ಇಲ್ವಾ, ಸಮಾಜದ ಭಯ ಇಲ್ವಾ, ಅಥವಾ ಸಮಾಜನೇ ಆ ರೀತಿ ದಾರಿ ತಪ್ತಾ ಇದೆಯಾ? ಆದರೆ ಇವತ್ತು ಕಾನೂನು ಕೈಗೆತ್ಕೊಳ್ಳದೆ ಹೋದರೆ ಇಂಥ ಹೀನ ಕೃತ್ಯಗಳು ಮತ್ತು ಅವರ ತಂಗಿ ತಾಯಿಗೆ ಅಥವಾ ಅವರ ಸಹೋದರಿಗೆ ಆದರೆ ಅವ್ರು ಸುಮ್ಮನೆ ಇರ್ತಾರೆ ಆ ವ್ಯಕ್ತಿಗಳು ಅನ್ನೋಂಥ ಪ್ರಶ್ನೆ ಕೂಡ ಹಾಕಬೇಕಾಗುತ್ತೆ. ಸೊ ರಮೇಶ್ ಕುಮಾರ್ ಇಂಥ ರೇಪಿಸ್ಟ್ಗಳನ್ನು ಹಿಡಿದು ಶೂಟ್ ಮಾಡಿ ಸಾಯಿಸ್ಬೇಕನ್ನೋಂಥ ಆಕ್ರೋಶ ಮಾತನ್ನು ಹೇಳಿದರೆ ಆ ಬೈಟ್ ಆದ ನಂತರ ಚರ್ಚೆನ ಶುರು ಮಾಡ್ತೀನಿ. ಆಚೆಗೆ ಬನ್ರಿ, ರಾಜ್ಯ ಉಳಿಬೇಕು, ಜನ ಉಳಿಬೇಕು, ನಮ್ಮ ಮಕ್ಕಳು ಉಳಿಬೇಕು, ನಮ್ಮ ಮಾನ ಮರ್ಯಾದೆ ಉಳಿಬೇಕು, ನಮ್ಮ ಹೆಣ್ಮಕ್ಳು ನೆಮ್ಮದಿಯಾಗಿ ಓಡಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದ್ರೆ ಈ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಲೆಟ್ ದಿ ಎನ್ಕೌಂಟರ್ ಬಿಗಿನ್ ಟುಮಾರೋ. ನಾವು ಎನ್ಕೌಂಟರ್ ಇಲ್ಲಿ ಮಾಡೋದು ಬಿಟ್ಟು ಇನ್ನೆಲ್ಲೋ ಹೋಗಿ ಮಾಡ್ತೇವೆ ನಾವು. ಎಸ್, ಖಂಡಿತ ಕೂಡ ಎನ್ಕೌಂಟರ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅಂಥದ್ದೊಂದು ಸಿಟ್ಟು ಆಕ್ರೋಶ ಸಹಜವಾಗಿ ಸಮಾಜದಿಂದ ಬರುತ್ತೆ. ರಮೇಶ್ ಕುಮಾರ್ ಏನು ಹೊರಗಿಂದ ಬಂದವರಲ್ಲ, ಅವರು ಕೂಡ ಈ ಸಮಾಜದಿಂದ ಬಂದವರೇ. ಸೊ ಎಲ್ಲೋ ಒಂದು ಕಡೆ ದಿನನಿತ್ಯ ಕೋಲಾರದಲ್ಲಿ ಕೆಳಜಾತಿಯ 4-3 ಸಣ್ಣ ಸಣ್ಣ ಮಕ್ಕಳ ಮೇಲೆ, ಏನು 7ನೇ 8ನೇ 9ನೇ ಕ್ಲಾಸ್ಗೆ ಹೋಗುವಂಥ ಮಕ್ಕಳ ಮೇಲೆ ರೇಪ್ ಆಗುತ್ತೆ ಅಂತಂದರೆ ನಿಜಕ್ಕೂ ಕೂಡ ಯಾವುದೇ ಕಾನೂನಿನ ಭಯ ಇಲ್ವಾ? ಕಾನೂನಿನ ಭಯ ಇಲ್ಲದೆ ಹೋದರೆ ಅವರನ್ನು ಹೊಡೆದು ಬಡಿದು ಶಿಕ್ಷಿಸಬೇಕಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಅಂಥ ಪ್ರಶ್ನೆಯನ್ನು ಇವತ್ತು ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಹಾಕಿದ್ದಾರೆ. ಜೊತೆಗೆ ವಕೀಲರಾದಂಥ ರಾಜೇಶ್ವರಿ ಇದ್ದಾರೆ. ರಾಜೇಶ್ವರಿ ಕಾರ್ಯಕ್ರಮ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷ ಅಂತ ಮಂಜುಳಾ ನಮ್ಮ ಜೊತೆಗಿದ್ದಾರೆ. ಮಂಜುಳಾ ಕಾರ್ಯಕ್ರಮ ಸ್ವಾಗತ. ಮಂಜುಳಾ, ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ಸಿಟಿ ರೇಪ್ ಸಿಟಿ ಆಗಬಾರ್ದು, ಇದು ದೆಹಲಿ ಆಗಬಾರ್ದು. ಬೆಂಗಳೂರಿನಲ್ಲಿ ಎಲ್ಲ ಮಹಿಳೆಯರು, ಎಲ್ಲ ವಯೋಮಾನದವರು ಬಹಳ ಸ್ವತಂತ್ರವಾಗಿ ಜೀವಿಸುವ ಹಕ್ಕಿದೆ. ಇವತ್ತು ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದಿದೆ, ಅದು ನಾಮಕವಾಸ್ತೆನ. ಇವತ್ತು ಪ್ರಕರಣ ನೋಡ್ತಾ ಇದ್ರೆ ಅವರ ಪ್ರೆಸೆಂಟ್ ಇನ್ಸ್ಪೆಕ್ಟರ್ ಆ ಪ್ರಕರಣ ದಾಖಲಿಸ್ಕೊಳ್ಳೋಕ್ಕೆ ಹಿಂದೇಟಾಗ್ತಾನೆ, ಅಂದರೆ ಮುಚ್ಚಾಕುವಂಥ ಪ್ರಯತ್ನ ಆಗ್ತದೆ. ಹಾಗಾದ್ರೆ ಇಂಥ ಅನೇಕ ಪ್ರಕರಣಗಳು ಕೂಡ ಮುಚ್ಚಿ ಹೋಗ್ತಾ ಇದ್ದಾವೆ.
ಹೌದು, ನಿಮ್ಮ ಹಾಗೆ ನಾನು ಒಬ್ಬ ಸಾಮಾನ್ಯ ನಾಗರಿಕಳಾಗಿ, ಆಯೋಗದ ಅಧ್ಯಕ್ಷೆಯಾಗಿ ಫಸ್ಟು ನಾನೊಬ್ಬ ಮಹಿಳೆಯಾಗಿ ಇದೊಂಥರ ಆತಂಕ ಆಗುತ್ತೆ. ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ತಲ್ಲಣ ಕೂಡ ಆಗಿದೆ. ಇಂತಹ ಆತಂಕದ ವಾತಾವರಣದಲ್ಲಿ ದೊಡ್ಡ ದೊಡ್ಡ ಸಿಟಿಗಳೇನಿದೆ, ನಗರ ಮಟ್ಟಗಳಲ್ಲಿ ಇಂತಹ ಪ್ರಕರಣಗಳು ದಿನೇ ದಿನೇ, ಅದು ದೆಹಲಿಯ ನಿರ್ಭಯ ಪ್ರಕರಣದ ನಂತರ ಕಡಿಮೆ ಆಗಬೇಕಾಗಿತ್ತು. ಆದರೆ ಕರ್ನಾಟಕದಂಥ ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಇರುವಂತಹ ಕರ್ನಾಟಕದಲ್ಲಿ ಇಂತಹ ಒಂದು ಬೆಳವಣಿಗೆ ಆಗ್ತಿದೆಯಲ್ಲ, ಇಂತಹ ಒಂದು ಹೀನಸ್ ಅಫೆನ್ಸ್ ಆಗ್ತಿದೆಯಲ್ಲ, ಇದು ಎಂಥವರೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ. ಇದು ನಾಚಿಕೆಗೇಡಿನ ಸಂಗತಿ. ಇದು ಒಳ್ಳೆ ಟೈಟಲ್ ಕೂಡ ನೀವು ಕೊಟ್ಟಿದ್ದೀರಿ. ಯಾವುದೇ ಪೊಲೀಸ್ ಅಧಿಕಾರಿ ಇಲ್ಲಿ ನಾನು FIR ಅಲ್ಲಿ ಅವರ ಕಂಪ್ಲೇಂಟನ್ನು ನಾನು ಓದೋಕೆ ಅಸಹ್ಯ ಆಗುತ್ತೆ. ನಾನೊಬ್ಬ ಹೆಣ್ಣು ಮಗಳಾಗಿ, ಆಯೋಗದ ಅಧ್ಯಕ್ಷ ಸೆಕೆಂಡರಿ, ಫಸ್ಟು ಅದನ್ನು ಓದ್ಲಿಕ್ಕೆ ಕೂಡ ಅಸಹ್ಯ ಆಗುತ್ತೆ. ಒಂದೊಂದು ಲೈನ್ ಕೂಡ ಅವಳಿಗೆ ಆದಂತಹ ಅನುಭವವನ್ನು, ಅವಳಿಗಾದಂತಹ ನೋವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಒಬ್ಬ ಕಾಮನ್ ಮ್ಯಾನ್ ಕೂಡ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅರ್ಥ ಆಗುತ್ತೆ. ಅಲ್ಲಿ 376ನ ಇಂಪ್ಲೀಡ್ ಮಾಡಬೇಕಾಗಿತ್ತು, ಹಾಕ್ಬೇಕಾಗಿತ್ತು ಅಂತ ಗೊತ್ತಾಗುತ್ತೆ ಒಬ್ಬ ಕಾಮನ್ ಮ್ಯಾನ್ ಕೂಡ. ಬಟ್ ಇವ್ರು ಯಾಕೆ ಮಾಡಲಿಲ್ಲ ಅಂದ್ರೆ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಅದಕ್ಕೆ ಅವರು ಈಗ ಸಸ್ಪೆಂಡ್ ಅಂತ ಏನ್ ಮಾಡಿದ್ದಾರೆ, ಅದೊಂದೇ ಅಲ್ಲ ಪರಿಹಾರ. ಹೌದು, ಅವ್ರ ವಿರುದ್ಧ ಹಾಕ್ಬೇಕು ಅಂತ ಇವತ್ತೇನು ಇಡೀ ಇವತ್ತು ಸದನದಲ್ಲಿ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಇದನ್ನ ತಗೋಬೇಕು. ಇಡೀ ಸಮಾಜ ಎದ್ದೇಳ್ಬೇಕು. ಇವತ್ತು ಏನಾಗಿದೆ ಅಂತ ಅಂದ್ರೆ ನಾವು ಬದುಕೋಕ್ ನಾವು ನಾಲಾಯಕನಂಗ ಆಗ್ಬಿಟ್ಟಿದೆ. ಮತ್ತೆ ಅಸೆಂಬ್ಲಿಯಲ್ಲಿ ಇದ್ರ ವಿಚಾರ ಬಗ್ಗೆ ಪ್ರತಿಧ್ವನಿ ಆಗ್ತದೆ, ದೊಡ್ಡ ಗಲಾಟೆ ಆಗ್ತದೆ. ಮತ್ತೆ ಹೋಗೋಣ ಅಸೆಂಬ್ಲಿಗೆ. ನಿಂಬಾಯಿನಿಂದ ಇದೆಲ್ಲ ಆಗ್ತಾರೆ. ನಮಗೂ ನೋವಾಗ್ತದೆ. ನಿಮಗೆ ಅಭಿಮಾನ ಇದ್ದಿದ್ರೆ ಯು ಕುಡ್ ಹ್ಯಾವ್ ಟೇಕನ್ ವೆರಿ ಸೀರಿಯಸ್ಲಿ. ಯಾವ್ದು ಮಾಡಲಿಲ್ಲ, ಎಜುಕೇಶನ್ ಮೇಲೆ ಅದು ಪರಿಶೀಲನೆ ಮಾಡ್ತೀವಿ. 354 ಪರಿಶೀಲನೆ ಮಾಡ್ತೀವಿ. ಯಾರು ನಮ್ಮಲ್ಲಿ ಮಾತಾಡೋದಿದ್ದಾರೆ ಎಜುಕೇಶನ್ ಮೇಲೆ? ಮಾಡಿ. ಎಸ್ ಮಂಜುಳಾ ಅವರೇ, ಆ ಸಂದರ್ಭದಲ್ಲಿ ಆ ಯುವತಿ, ಆ ಕಾಲೇಜ್ ಏನು ಪೋಸ್ಟ್ ಗ್ರಾಜ್ಯುಯೇಟ್ ಮಾಡುವಂಥ ಉಡುಪಿಯ ಹುಡುಗಿ ಹೋಗಿ ಕಂಪ್ಲೇಂಟ್ ಮಾಡುವಾಗ ಒಂದು ಕಡೆ ರಾತ್ರಿ 12 ಗಂಟೆ 4-5 ಜನ ಸೇರಿಕೊಂಡು ಆ ಹುಡುಗಿಯನ್ನ ಕಾರಲ್ಲಿ ರೇಪ್ ಮಾಡ್ತಾರೆ ಒಬ್ಬ ವ್ಯಕ್ತಿ. ಅದು ತನಿಖೆಯಿಂದ ಈಗ ಸಾಬೀತಾಗಬೇಕಾಗಿದೆ. ಸೊ ಈ ಒಬ್ಬನ ಅರೆಸ್ಟ್ ಆಗಿದೆ, ನಾಸೀರ್ ಅಹಮದ್ ಅನ್ನೋಂಥ ಒಬ್ಬ ನಜೀರ್ ಹೈದರ್ ಅನ್ನೋಂಥ ಅರೆಸ್ಟ್ ಆಗಿದೆ. ಆತ ಒಬ್ಬ BSPಯ ಮುಖಂಡ. ಅವರ ಅಪ್ಪ ಏನೋ BSPಯಿಂದ ಟಿಕೆಟ್ ತಗೊಂಡು ನಿಂತಿದ್ದ ಅನ್ನುವಂಥ ಮಾತಿದೆ. ಸೊ ಈತನ ಮೇಲೆ ಅನೇಕ ಆರೋಪಗಳು ಕೂಡ ಇದ್ದಾವೆ. ಸೊ ಇಲ್ಲಿ ರಕ್ಷಣೆ ಮಾಡುವಂಥ ಪ್ರಯತ್ನ ಆಯ್ತಾ ಅನ್ನೋಂಥ ಅನುಮಾನ. ಹಾಗಿದ್ರೆ ಇದನ್ನು ಆವಾಗಲೇ ಅವರು ದಾಖಲೆ ಮಾಡ್ಕೊಳ್ಬೇಕಾಗಿತ್ತು. ಈ FIR ಅಲ್ಲಿ ಇದನ್ನೆಲ್ಲ ಕೂಡ 354A 376 ಹಾಕಬೇಕಾಗಿತ್ತು. ನಿಮ್ಮ ಹಾಗೆ ನಾನು ಕೂಡ ಅದನ್ನ ಪ್ರಶ್ನೆ ಮಾಡೋಳಿದ್ದೀನಿ. ಮತ್ತೆ ಈ ಸಂಬಂಧ ನಾನು ಮುಖ್ಯಮಂತ್ರಿಗಳನ್ನ ಮತ್ತೆ ಗೃಹ ಸಚಿವರನ್ನು ಕೂಡ ಈ ಸಂಜೆ 8 ಗಂಟೆಗೆ ಭೇಟಿ ಮಾಡೋಳಿದ್ದೀನಿ. ಅದು ಯಾಕೆ ಹಾಕ್ಲಿಲ್ಲ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಆಗ್ಬೇಕಾಗುತ್ತೆ. ಹೌದು, ಅನುಮಾನನೇ. ಯಾರಾದ್ರೂ ಕೂಡ ಅನುಮಾನ ಪಡುವಂಥದ್ದೇ ಅದು. ಯಾವುದೇ ಪೊಲಿಟಿಷಿಯನ್ ಮಕ್ಕಳಾಗ್ಬೋದು ಅಥವಾ ಸಾಮಾಜಿಕವಾಗಿ ಯಾವುದೇ ಮೇಲ್ವರ್ಗದ, ಅಲ್ಲಿ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿರುವಂಥ ಹೆಣ್ಣುಮಗಳು ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಎಷ್ಟು ವಿಚಿತ್ರವಾಗಿದೆ ಅಂತ ಅಂದ್ರೆ ಆ ಸನ್ನಿವೇಶಗಳನ್ನ ನಾವು ಒಂದೊಂದು ಲೈನ್ ನನಗೂ ಕೂಡ ಓದೋಕೆ ಅಸಹ್ಯ ಆಗುತ್ತೆ. ಯಾರು ನೋಡಿದ್ರು ಕೂಡ ಅಸಹ್ಯ ಆಗುತ್ತೆ. ಅಂತ ರೀತಿಯಲ್ಲಿ ಆ ಒಬ್ಬ ಹೆಣ್ಣುಮಗಳನ್ನ ನಡೆಸ್ಕೊಂಡಿದ್ದಾರೆ ಅಂದ್ರೆ, ಬೇಲೆಬಲ್ ಅಫೆನ್ಸ್ಗಳನ್ನ ಹಾಕಿ ಇವರು ಅವ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ, ನಿಜವಾಗ್ಲೂ ಅಧಿಕಾರಿಗಳು ಮಾಡುವಂತದಕ್ಕೆ ಸರ್ಕಾರ ನಾಚಿಕೆಗೇಡು. ಇವತ್ತು ಯಾಕಂತಂದ್ರೆ ಇಡೀ ಬೆಂಗಳೂರು ಬಹಳ ಶಾಂತಿ, ಇಲ್ಲಿ ತುಂಬಾ ಜನ ಬಂದು ನೆಮ್ಮದಿಯಾಗಿರ್ಬೇಕು ಅಂತ ಬಯಸ್ತಾರೆ. ಬೆಂಗಳೂರು ದೆಹಲಿ ಆಗಬಾರ್ದು. ಇವತ್ತು ಇಲ್ಲಿರ್ತಕ್ಕಂಥ ಪೊಲೀಸರು ಇವತ್ತು ಹೇಳ್ತಾ ಇದ್ದಾರೆ, ನಮ್ಗೆ ಹೇಳ್ರಿ ಇನ್ನು 1 ಕೋಟಿ ಜನ ಇರ್ತಕ್ಕಂಥ ಪ್ರದೇಶದಲ್ಲಿ ಇವೆಲ್ಲ ತಡೆಯೋಕ್ಕಾಗತ್ತಾ? ಒಬ್ಬ ಹೋಮ್ ಮಿನಿಸ್ಟರ್ ನೋಡೋಕ್ಕಾಗತ್ತಾ? ಹಾಗಾದ್ರೆ ಯಾರು ನಮ್ಮನ್ನು ರಕ್ಷಣೆ ಮಾಡೋದು? ಮಹಿಳೆಯರ ರಕ್ಷಣೆ ಮಾಡೋದು? ಈ ರೀತಿ ಈ ಪ್ರಕರಣ ಹೊರಗೆ ಬರದೇ ಹೋಗಿದ್ರೆ ಇದು ಮುಚ್ಚೋಗ್ತಿತ್ತು, ಸತ್ತೋಗ್ತಿತ್ತು. ಎಲ್ಲೋ ನಮಗೆ ಭಯ ಬರುತ್ತೆ. ಬ್ಯಾಂಗ್ಳೂರ್ ಸಿಟಿ ಅಂದ್ರೆ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ದು, ಇವಾಗ ಎಲ್ಲಿ ರೇಪ್ ಸಿಟಿ ಅಂತ ಒಂದು ಹೆಸರು ಬರುತ್ತೋ ಅಂತ ತುಂಬಾನೇ ಭಯ ಬರುತ್ತೆ. ರೀಸೆಂಟ್ಲಿ ಸಹ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೊಟ್ಟಿದೆ. ದಟ್ ಟು ಫ್ರಮ್ ಕರ್ನಾಟಕ ಹೋಗಿರೋ ಮ್ಯಾಟ್ರು, ಅದು ಪೊಲೀಸ್ ಸ್ಟೇಷನ್ ಬಂದು ನೋನವಿನಕೆರೆ ಪೊಲೀಸ್ ಸ್ಟೇಷನ್, ಅಲ್ಲಿಂದ ಹೋಗಿರೋ ಮ್ಯಾಟ್ರು ಸುಪ್ರೀಂ ಕೋರ್ಟಲ್ಲಿ
ರೀಸೆಂಟಾಗಿ ಇಟ್ ಹ್ಯಾಸ್ ಗಿವನ್ ಎಸ್ ಗೈಡ್ಲೈನ್ಸ್ ಟು ಆಲ್ ದ ಪೊಲೀಸ್ ಆಫೀಸರ್ಸ್. ಏನಂದರೆ ಈ ವಿಕ್ಟಿಮ್ ಬಂದಾಗ ನಿಯರೆಸ್ಟ್ ಲೇಡಿ ಮ್ಯಾಜಿಸ್ಟ್ರೇಟ್ ಇಲ್ಲ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಮಾಡ್ಕೊಬೇಕಾಗಿರುತ್ತೆ. ನಾಟ್ ಟು ಡಿಸ್ಪೋಸ್ ಹರ್ ಐಡೆಂಟಿಟಿ, ಹೆಸರು ಬರ್ದಂಗೆ ನೋಡಿಕೊಂಡು ರೆಕಾರ್ಡ್ ಹರ್ ಡೇಟ್ ಆಫ್ ಅಕರೆನ್ಸ್, ಕಮಿಷನ್ ಆಫ್ ರೇಪ್ ಯಾವತ್ತಾಯಿತು, ರೆಕಾರ್ಡ್ ಮ್ಯಾಜಿಸ್ಟ್ರೇಟ್ ಮುಂದೆ ಯಾವಾಗ ರೆಕಾರ್ಡ್ ಆಯಿತು, ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇಸ್ ವೆರಿ ಮಚ್. ಈವನ್ ಅದರ್ವೈಸ್ ಏನ್ ಮಾಡಿದ್ದಾರೆ ಅವ್ರ ಮನೆಯ ಜಪ್ತಿ ಬೆಂಗಳೂರು ಮಿರರ್ ಅಲ್ಲಿ ಬೆಂಗಳೂರು ಮೇಲೆ ಒಂದು ಒಳ್ಳೆ ರಿಪೋರ್ಟ್ ಮಾಡಿ, ಇಸ್ ದಿಸ್ ಮ್ಯಾನ್ ಫಿಟ್ ಟು ಬಿ ಅನ್ ಇನ್ಸ್ಪೆಕ್ಟರ್ ಅಂತಾನೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಘಟನೆ ಆಯಿತು, ಫಸ್ಟ್ ಆಫ್ ಆಲ್ ಈಸ್ ಹಿ ಫಿಟ್ ಟು ಬಿ ಎ ಹ್ಯೂಮನ್ ಬೀಯಿಂಗ್ ಅಂತ ಒಂದು ಕ್ವಶನ್, ದೆನ್ ಪೊಲೀಸ್ ಆಫೀಸರ್ ಇಲ್ಲಿ. ಯಾಕಂದ್ರೆ ವಿಕ್ಟಿಮ್ ಪೊಲೀಸ್ ಸ್ಟೇಷನ್ ಹೋದಿದ ತಕ್ಷಣ ಎ ಕಂಫರ್ಟ್ ಝೋನ್ ನಾವು ಕೊಡಬೇಕಾಗಿರತ್ತೆ ಆ ವಿಕ್ಟಿಮ್ಗೆ. ಜಸ್ಟ್ ಅನ್ ಅಶ್ಯೂರೆನ್ಸ್ ವಿ ಆರ್ ದೇರ್, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು. ಮೆಡಿಕಲ್ ಯಾವುದು ಬೇಗ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ವಾಟ್ಸ್ಆಪ್ ಹೇಳ್ಬೇಕು. ಯಾಕೆಂದ್ರೆ 2 ದಿನ ತಡೆದು ಯಾರು ಅಕ್ಯೂಸ್ಡ್ ಅಂತ ಐಡೆಂಟಿಫೈ ಮಾಡಿದ್ದಾರೆ, ಮತ್ತೆ ಜೊತೆಗೆ ವೆಹಿಕಲ್ ನ ಏನ್ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಅಕಸ್ಮಾತ್ ಆಗಿ ಆ ಪ್ರಯತ್ನ ನಡೀತಾ ಇದ್ರೆ ಎಲ್ಲೋ ಒಂದು ಕಡೆ ಅವ್ರನ್ನ ತಪ್ಪಿಸುವಂತ ಪ್ರಯತ್ನಗಳು ನಡೀತಿತ್ತೋ. ಹಾಗಾಗಿ ಮಹಿಳೆಯರ ಪರವಾಗಿ ಈ ಕಿರಾತಕರು ಇದಾರಲ್ಲ, ಇವರು ರಾತ್ರಿ ಇವ್ರಿಗೆ ಬೇರೆ ಕೆಲಸ ಇಲ್ಲ ಇವರಿಗೆ, ಯಾಕಂದ್ರೆ ನಿರುದ್ಯೋಗಿಗಳಂತೆ ಇವರು ಹೋಗಿ ನಾವು ಪೊಲೀಸರು ಅಂತ ಹೇಳಿದ್ದಾರೆ ಅವ್ರನ್ನ. ರಾತ್ರಿ 12 ಗಂಟೆಗೆ ಅವರು ಫ್ರೆಂಡ್ ಜೊತೆ ಮಾತಾಡ್ತಾ ನಿಂತಾಗ ಕಾರಲ್ಲಿ, ನಾವು ಪೊಲೀಸರು ನಿಮ್ಮನ್ನು ನೋಡ್ತಾ ಇದೀವಿ, ಮೊದಲಿಂದ ನೋಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಪೊಲೀಸರು ಹೆಸರನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅವ್ನು ರಫೀಕ್ ಅನ್ನುವಂತ ರೋಗ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಯುವಕರು ಇಂಥ ರೋಗ ಅಂಟಿಸ್ಕೊಂಡ್ಬಿಟ್ಟಿರೋದ್ರಿಂದ ಇಂಥ ಪರಿಸ್ಥಿತಿಗಳನ್ನ ನಾವು ಎದುರಿಸಬೇಕಾಗಿದೆ. ಇದನ್ನ ನಾಚಿಕೆಗೇಡು ಅಂತ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗಿದೆ. ವರ್ಕ್ಶಾಪ್ ಹೌ ಟು ಟ್ರೀಟ್ ಎ ವಿಕ್ಟಿಮ್, ಆ ವರ್ಕ್ಶಾಪ್ ಎಲ್ಲ ಪೊಲೀಸ್ ಆಫೀಸರ್ಗೂ ಮಾಡಬೇಕಾಗಿದೆ. ಲೈಕ್ ವಿಕ್ಟಿಮ್ ಬಂದಾಗ ಹೌ ಟು ಹ್ಯಾಂಡಲ್ ಅ ಸಿಚುಯೇಷನ್. 100 ಜನ ಕೊಲೆ ಆಗ್ತವೆ, ಪೊಲೀಸ್ನವರು ಯಾರನ್ನೇ ವಿಕ್ಟಿಮ್ ಆಗ್ಲಿ ಅವರು ಯಾವುದೇ ಸೌಜನ್ಯಯುತವಾಗಿ ಅಥವಾ ಅವ್ರನ್ನ ಬರಮಾಡಿಕೊಂಡು ಕಂಪ್ಲೇಂಟ್ ಏನಿದೆ ಅಂತ ನೋಡುವಂತ ಸೌಜನ್ಯವೇ ಇಲ್ಲ. ಹೌದು, ಟ್ರೀಟ್ ಮಾಡಿಲ್ಲ, ಟ್ರೀಟ್ ಮಾಡೋದು ಇಲ್ಲ. ಅವ್ರ ನೇಚರ್ ಹಾಗೆ, ಅವ್ರನ್ನ ಮಾತಾಡೋ ರೀತಿ ನೋಡಬೇಕು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಫುಲ್ ಇದು ಮಾಡ್ಬೇಕಾಗಿದೆ, ಸರ್ಕಸ್ ಮಾಡ್ಬೇಕಾಗಿದೆ. ಹುಡುಗಿರು ಡೌರಿ ಆಗ್ಲಿ ರೇಪ್ ಆಗ್ಲಿ ಫಸ್ಟ್ ಒಳಗಡೆ ಹೋಗಿದ ತಕ್ಷಣನೇ ಎಲ್ಲಾರು ನೋಡೋದೇ ಹುಡುಗಿನ ಒಂಥರ ನೋಡ್ಬಿಡ್ತಾರೆ. ಹಾಸ್ಪಿಟಲ್ಗೆ ಹೋಗ್ತೀವಿ, ಮನಸ್ಸಿನ ನೆಮ್ಮದಿಯಿಂದ ದೇವಸ್ಥಾನಕ್ಕೆ ಹೋಗ್ತೀವಿ, ಆದ್ರೆ ನಮ್ಗೆ ಅನ್ಯಾಯ ಆದಾಗ ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸ್ನವ್ರು ಯಾವ ರೀತಿ ನಡ್ಕೊಂತಿದ್ದಾರೆ ಅಂತಂದ್ರೆ ಇವತ್ತು ಎಲ್ಲ ಪ್ರಕರಣಗಳು ನಾವು ನೋಡ್ತೀವಿ. ಸುಮಾರು ಪ್ರಕರಣಗಳು ತನಿಖೆ ಹಂತದಲ್ಲೇ ನಿಂತೋಗಿವೆ, ಬಿ ರಿಪೋರ್ಟ್ ಆಗಿವೆ, ಸಿ ರಿಪೋರ್ಟ್ ಆಗಿವೆ, ಐಡೆಂಟಿಫೈ ಮಾಡ್ತಾನೆ ಇಲ್ಲ. ಈ ಕೋಲಾರದ ನೀವು ಪ್ರಕರಣ ಹೇಳಿದ್ರಿ, 3 ಜನ ಹೆಣ್ಣು ಮಕ್ಕಳನ್ನ ನೋಡ್ಬಿಟ್ರೆ ಎಂತಹ ಕಲ್ಲು ಹೃದಯದವರು ಕೂಡ ಕರಗೋಗ್ಬಿಡ್ತಾರೆ, ಹಳು ಬರುತ್ತೆ. ನಾನು ಹತ್ತಿದ್ದೀನಿ, 3 ಜನ ಹೆಣ್ಣು ಮಕ್ಕಳನ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಎಲ್ಲ ಕೆಳವರ್ಗದ ಹೆಣ್ಣು ಮಕ್ಕಳು, ಗಂಡು ದಿಕ್ಕಿಲ್ಲದ ಹೆಣ್ಣು ಮಕ್ಕಳು, ತಿನ್ನ ಗತಿ ಇಲ್ದಿರುವಂತಹ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿಟ್ಟಿದ್ದಾರೆ ಗ್ಯಾಂಗ್ ರೇಪ್. ಇವಾಗ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಬರ್ತೀನಿ, ಯಾಕಂತಂದ್ರೆ ಇದು ಮಹಿಳೆಯರ ಮಾನ ಪ್ರಾಣದ ರಕ್ಷಣೆ ವಿಚಾರ. ಇಲ್ಲಿ ಕೇವಲ ಯಾವುದೋ ಒಂದು ಕೊಲೆ ದರೋಡೆ ಪ್ರಶ್ನೆ ಅಲ್ಲ, ಇಲ್ಲಿ ಸಂಪೂರ್ಣವಾಗಿ ಒಂದು ಸರ್ಕಾರಕ್ಕೆ ಒಂದು ಮಾನ ಪ್ರಾಣ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ಇದೆ. ಅದು ಸಿದ್ದರಾಮಯ್ಯ ಸರ್ಕಾರ ಇರಲಿ, ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ, ಯಡಿಯೂರಪ್ಪ ಸರ್ಕಾರ ಇರಲಿ, ಕುಮಾರಸ್ವಾಮಿ ಸರ್ಕಾರ ಇರಲಿ, ಆ ಸರ್ಕಾರಗಳು ಮಾನ ಪ್ರಾಣ ರಕ್ಷಣೆಯ ಒಂದು ಅಧಿಕಾರವೇ ಇಲ್ಲ ಅಂತ ಹೇಳೋದಾದ್ರೆ ಆ ಸರ್ಕಾರಕ್ಕೆ ಮತ್ತು ನಾಗರಿಕ ಸಮಾಜಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಇಲ್ಲಿ ಗೃಹ ಸಚಿವರು ಮಲಗಿದ್ರ, ಸೊ ಬೆಂಗಳೂರು ಪೊಲೀಸ್ ಕಮಿಷನರ್ ಮಲಗಿದ್ರ, ಅಲ್ಲಿಯ ಇನ್ಸ್ಪೆಕ್ಟರ್ ಮಲಗಿದ್ರ, ಅವ್ರೇನು ಮಾಡ್ತಾ ಇದ್ರು? ಈ ರೀತಿ ಇದನ್ನ ಮುಚ್ಚಿ ಹಾಕುವಂಥ ಅಥವಾ ಮಣ್ಣು ಮಾಡುವಂಥ ಪ್ರಯತ್ನ ಪೊಲೀಸರು ನಡೆಸಿದ್ರೆ ಇದು ಅಕ್ಷಮ್ಯ ಅಪರಾಧ. ಆ ಕಾರಣಕ್ಕೆ ವಿಧಾನಸಭೆಯಲ್ಲೂ ಕೂಡ ಆ ಒಂದು ಏನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಆತನ ಮೇಲೆ FIR ಹಾಕಬೇಕು ಅನ್ನೋಂಥ ಆಗ್ರಹ ಕೂಡ ಬರ್ತಾ ಇದೆ. ಯಾಕಂತಂದರೆ ಇಂಥ ಪ್ರಕರಣಗಳು ಎಷ್ಟು ಮುಚ್ಚಿ ಹೋಗಿದ್ದಾವೆ ಅನ್ನೋಂಥ ಪ್ರಶ್ನೆ ಇದೆ. ನಾನು ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲೊಂದು ಬ್ರೇಕ್. ಅವ್ರನ್ನ ಧ್ವಂಸ ಮಾಡಕ್ಕೆ ಅವ್ರು ಯಾರು ಈ ತರ ಮಾಡ್ತಾ ಇದಾರೋ ಅವ್ರನ್ನ ಕ್ರಮ ತೆಗೆದುಕೊಂಡು ಕೇಸ್ ಹಾಕಿ ಅವ್ರನ್ನ ನಾವು ನಿಮ್ ಜೊತೆ ಇದ್ದೀವಿ.